ಇತ್ತೀಚೆಗೆ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡೋ ಪುಂಡರ ಹಾವಳಿ ಹೆಚ್ಚಾಗಿದೆ. ಕಾಲೇಜು ಹುಡುಗಿಯರ ಮುಂದೆ ಶೋ ಕೊಡಲು ಡೆಡ್ಲಿ ವೀಲಿಂಗ್ ಮಾಡುತ್ತಾ ಇತರ ವಾಹನ ಸವಾರರಿಗೂ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಅದಲ್ಲದೆ ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದ ಚಾಲಕನನ್ನ ಸಾರ್ವಜನಿಕರು ಅಡ್ಡಗಟ್ಟಿದ್ದಂತೆ ರಸ್ತೆಯಲ್ಲಿ ಚಾಲಕ ರಂಪಾಟ ನಡೆಸಿ ಹುಚ್ಚಾಟ ಮೆರೆದಿದ್ದಾನೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಲೇಜ್ ಹುಡುಗಿಯರ ಶೋ ಕೊಡಲು ರಸ್ತೆಯಲ್ಲಿ ಡೆಡ್ಲಿ ವೀಲಿಂಗ್. ಕುಡಿದು ವಾಹನ ಚಾಲನೆ ಮಾಡಿ ರಸ್ತೆಯಲ್ಲಿ ಚಾಲಕನ ಹುಚ್ಚಾಟ. ಹೌದು, ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಬೈಕ್ ವೀಲಿಂಗ್ ಪುಂಡರ ಹಾವಳಿ ಮತ್ತೆ ಶುರುವಾಗಿದೆ. ಆನೇಕಲ್ ಚಂದಾಪುರ ಮುಖ್ಯ ರಸ್ತೆ ಅಲಯನ್ಸ್ ಕಾಲೇಜ್ ಸಮೀಪ ಪುಂಡರ ಗ್ಯಾಂಗ್ ವೀಲಿಂಗ್ ಮಾಡಿದ್ದಾರೆ. 3 ಬೈಕ್ಗಳಿದ್ದ 4-5 ಮಂದಿ ಗ್ಯಾಂಗ್ ಕಾಲೇಜ್ ಯುವತಿಯರ ಮುಂದೆ ಶೋ ಕೊಡಲು ರಸ್ತೆಯಲ್ಲಿ ವೀಲಿಂಗ್ ಮಾಡಿದ್ದಾರೆ. ರಸ್ತೆಯಲ್ಲಿ ವಾಹನಗಳ ಸಂಚಾರ ವೇಳೆ ವೀಲಿಂಗ್ ಮಾಡಿ ಇತರ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡಿದ್ದಾರೆ. ಪೊಲೀಸರ ಕೈಗೆ ಲಾಕ್ ಆಗಬಾರ್ದು ಅಂತ ಬೈಕ್ಗಳ ನಂಬರ್ ಪ್ಲೇಟ್ಗಳನ್ನು ತೆಗೆದು ರಸ್ತೆಯಲ್ಲಿ ಬೈಕ್ ವೀಲಿಂಗಿಗೆ ಇಳಿದಿದ್ದಾರೆ. ಜೊತೆಗೆ ರಸ್ತೆಯಲ್ಲಿ ಸಂಚಾರ ಮಾಡೋ ವಾಹನ ಸವಾರರಿಗೆ ಕಿರಿಕ್ ಮಾಡುತ್ತಾ ಪುಂಡರ ಗ್ಯಾಂಗ್ ಹುಚ್ಚಾಟ ನಡೆಸಿದ್ದು, ವಾಹನ ಸವಾರರ ಮೊಬೈಲ್ನಲ್ಲಿ ಬೈಕ್ ವೀಲಿಂಗ್ ದೃಶ್ಯ ಸೆರೆಯಾಗಿದೆ. ಇನ್ನು ವೀಲಿಂಗ್ ಪುಂಡರ ಹಾವಳಿ ಒಂದ್ ಕಡೆಯಾದರೆ, ಕುಡಿದ ಮತ್ತಿನಲ್ಲಿ ಲಾರಿ ಚಾಲನೆ ಮಾಡಿದ ಚಾಲಕನೊಬ್ಬನ ರಸ್ತೆಯಲ್ಲಿ ಹೈಡ್ರಾಮಾ ನಡೆಸಿರೋ ಘಟನೆ ಆನೇಕಲ್ ಪಟ್ಟಣದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಕಳೆದ ರಾತ್ರಿ ನಡೆದಿದೆ. ಕಂಠಪೂರ್ತಿ ಕುಡಿದು ಲಾರಿ ಚಾಲಕ ವಾಹನವನ್ನ ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡುತ್ತಿರುವುದನ್ನು ಗಮನಿಸಿ ವಾಹನ ಸವಾರರು ಕೂಡಲೇ ಲಾರಿಯನ್ನ ಅಡ್ಡಗಟ್ಟಿದ್ದಾರೆ. ಚಾಲಕನನ್ನ ಕೆಳಗೆ ಇಳಿಸುತ್ತಿದ್ದಂತೆ ರೊಚ್ಚಿಗೆದ್ದ ಆತ ಸಾರ್ವಜನಿಕರ ಮೇಲೆ ವಾಗ್ವಾದ ನಡೆಸಿ ರಸ್ತೆಯಲ್ಲಿ ಉರುಳಾಡಿ ರಂಪಾಟ ನಡೆಸಿದ್ದಾನೆ. ಲಾರಿಯು ಆನೇಕಲ್ ಪಟ್ಟಣದೊಳಗೆ ಬರುವ ಮುಂಚೆಯೇ ಸಾರ್ವಜನಿಕರ ಸಮಯ ಪ್ರಜ್ಞೆ ತೋರಿ ವಾಹನವನ್ನು ಅಡ್ಡಗಟ್ಟಿದ್ರಿಂದ ಸದ್ಯ ದೊಡ್ಡ ಅನಾಹುತ ತಪ್ಪಿದೆ. ಕೊನೆಗೆ ಕುಡಿದ ಮತ್ತಿನಲ್ಲಿದ್ದ ಚಾಲಕನನ್ನು ಸಾರ್ವಜನಿಕರೇ ಹಿಡಿದು ಆನೇಕಲ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಟ್ಟಿನಲ್ಲಿ ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವೀಲಿಂಗ್ ಪುಂಡರ ಹಾವಳಿ ಜೊತೆಗೆ ಕುಡಿದ ಮತ್ತಿನಲ್ಲಿ ವಾಹನ ಚಾಲನೆ ಮಾಡಿ ಹುಚ್ಚಾಟ ನಡೆಸೋ ಚಾಲಕರ ಸಂಖ್ಯೆಯು ಹೆಚ್ಚಾಗಿದೆ. ಪೊಲೀಸರು ಅಂತವರ ವಿರುದ್ಧ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಜರುಗಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.